ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿ ಆಧಾರಗಳು, 8ನೇ ತರಗತಿಯ ಇತಿಹಾಸ ವಿಭಾಗದ ಪಾಠ 1 ಆಧಾರಗಳು. ಇತಿಹಾಸ ರಚನೆಗೆ ಮುಖ್ಯವಾಗಿ ನಾವು ಆಧಾರಗಳನ್ನು ಗಮನಿಸ್ತಾ ಹೋಗ್ತೀವಿ. ಯಾವುದೇ ಒಂದು ಕಥೆಯನ್ನು ಹೇಳಬೇಕಾದರೆ ಅದಕ್ಕೆ ಆಧಾರಗಳು ಮುಖ್ಯ, ಮತ್ತು ಯಾವುದೇ ಒಂದು ವಸ್ತುವನ್ನು ಯಾವ ರೀತಿ ಇತ್ತೆಂಬುದನ್ನು ಹೇಳಬೇಕಾದ್ರೆ ಮುಖ್ಯವಾಗಿ ಆಧಾರಗಳು ಬೇಕಾಗ್ತವೆ. ಆ ಆಧಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಆಧಾರಗಳು ಎಂದರೇನು ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಆಧಾರಗಳೆಂದರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತಾರೆ. ಅಂದ್ರೆ ಮಾನವನ ಗತಕಾಲದ ಚರಿತ್ರೆ ಅಂದ್ರೆ ಮಾನವನ ಗತಕಾಲದಲ್ಲಿ ಯಾವ ರೀತಿ ಇದ್ದ, ಮತ್ತು ಅವನ ಆಡಳಿತ ಯಾವ ರೀತಿ ನಡೀತಿತ್ತು, ಮತ್ತು ಅವನ ಚರಿತ್ರೆ ಯಾವ ರೀತಿ ಇತ್ತು, ಅವನಿಗೆ ಆ ಒಂದು ಚರಿತ್ರೆಗೆ ಸಾಮಗ್ರಿಗಳನ್ನು ಏನಂತ ಕರೀತಾರೆ, ಅವಕ್ಕೆಲ್ಲ ಏನಂತ ಕರೀತಾರೆ, ಆಧಾರಗಳು ಅಂತ ಕರಿತಾ ಹೋಗ್ತವೆ. ಅದೇ ರೀತಿ ಕೂಡ ನಾನಿಲ್ಲಿ ಪರೀಕ್ಷೆಗೆ ಪ್ರಮುಖವಾದಂಥ ಅಂಶಗಳನ್ನ ಅಷ್ಟೇ ಚರ್ಚೆ ಮಾಡ್ತಾ ಹೋಗ್ತೀನಿ. ಜೊತೆಗೆ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟೇ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಆಲಿಸ್ತಾ ಬನ್ನಿ. ಹಾಗಾದರೆ ಆಧಾರಗಳೆಂದರೆ ಮಾನವನ ಗತಕಾಲದ ಚರಿತ್ರೆಯ ಬಗ್ಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಕರಿತಾ ಹೋಗ್ತೇವೆ. ಅದೇ ರೀತಿ ಕೂಡ ಆಧಾರಗಳು ಬಗ್ಗೆ ಮತ್ತಷ್ಟು ನೋಡ್ತಾ ಹೋಗೋಣ. ಆಧಾರಗಳಲ್ಲಿ ಪ್ರಮುಖವಾಗಿ ವಿಂಗಡಿಸ್ತಾ ಬರ್ತವೆ. ಅದರಲ್ಲಿ 3 ರೀತಿಯ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ಸಾಹಿತ್ಯಿಕ ಆಧಾರಗಳು, ಎರಡನೇದು ಪ್ರಾಕ್ತನ ಆಧಾರಗಳು, ಇವನ್ನು ಪುರಾತತ್ವ ಆಧಾರಗಳು ಅಂತ ಕರಿತಾ ಹೋಗ್ತೇವೆ. ಮೂರನೇದು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಕರಿತಾವೆ. ಅಂದ್ರೆ ಮೌಖಿಕ ಅಂದ್ರೆ ಬಾಯಿ ಮಾತಿನ ಮೂಲಕ ಒಂದು ರೀತಿಯ ಜನಪದ ಮತ್ತು ಪುರಾಣಗಳು ಅಂತ ಕರಿತಾವಲ್ಲ, ಆ ಒಂದು ಅಂಶಗಳು ಇದರಲ್ಲಿ ಒಳಗೊಳ್ತಾ ಹೋಗ್ತವೆ. ಅವುಗಳ ಬಗ್ಗೆ ಒಂದೊಂದು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅದರಲ್ಲಿ ಸಾಹಿತ್ಯಿಕ ಆಧಾರಗಳು ವಿಧಗಳನ್ನು ನೋಡ್ತಾ ಹೋದಪ್ಪ ಅಂದ್ರೆ ಅದರಲ್ಲಿ 2 ವಿಧಗಳನ್ನು ಕಾಣ್ತಾ ಹೋಗ್ತೇವೆ. ಒಂದನೇದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂಥ ಸಾಹಿತಿಗಳು, ಕವಿಗಳು ಅಥವಾ ಇತಿಹಾಸಕಾರರು ರಚಿಸಿದಂಥ ಕೃತಿಗಳು, ಗ್ರಂಥಗಳ ಬಗ್ಗೆ ತಿಳಿಸೋದನ್ನು ದೇಶೀಯ ಸಾಹಿತ್ಯ. ಮತ್ತು ವಿದೇಶಿಯ ಸಾಹಿತ್ಯ ಅಂದರೆ ವಿದೇಶಿಯರು ಬರೆದಿರುವಂಥ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತ ಕರಿತಾ ಹೋಗ್ತೇವೆ. ಮತ್ತು ಪ್ರಾಕ್ತನ ಆಧಾರಗಳು ಅಂದರೆ ಪ್ರಾಕ್ತನ ಆಧಾರಗಳಲ್ಲಿ ವಿಧಾನ ಕಾಣ್ತಾ ಹೋಗ್ತೇವೆ. ಮೊದಲನೇದಾಗಿ ಶಾಸನಗಳನ್ನು ನೋಡ್ತಾ ಹೋಗ್ತೇವೆ, ಎರಡನೇದು ನಾಣ್ಯಗಳನ್ನು ನೋಡ್ತಾ ಹೋಗ್ತೀವಿ, ಮೂರನೇದು ಸ್ಮಾರಕಗಳನ್ನು ನೋಡ್ತಾ ಹೋಗ್ತೀವಿ, ನಾಲ್ಕನೇದು ಭೂವತ್ಖನನಗಳ ಬಗ್ಗೆ ನೋಡ್ತಾ ಹೋಗ್ತೇವೆ. ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಾಹಿತ್ಯಿಕ ಆಧಾರಗಳ ಬಗ್ಗೆ ನೋಡ್ತಾ ಹೋಗೋಣ. ನಾವು ಅದಕ್ಕಿಂತ ಮುಂಚಿತವಾಗಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಥವಾ ವಿದೇಶಿ ಸಾಹಿತ್ಯ ಎಂಬುದನ್ನು ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಈ ಒಂದು ಸಾಹಿತ್ಯಿಕ ಆಧಾರಗಳು ಏನು ಮಾಡ್ತಾವಪ್ಪ ಅಂದ್ರೆ ನೇರವಾಗಿ ಚರಿತ್ರೆಯನ್ನು ಎಳೆದೇ ಹೋದರೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಒಂದು ಚರಿತ್ರೆ ಎಂಬುದನ್ನು ಆ ಒಂದು ತಮ್ಮ ಕೃತಿಗಳ ಮೂಲಕ, ತಮ್ಮ ಗ್ರಂಥಗಳ ಮೂಲಕ ಅಲ್ಲಿರುವಂಥ ಸತ್ಯ ಸಂಗತಿಗಳನ್ನು ತಮ್ಮ ಇತಿಹಾಸಕರು ತಮ್ಮ ಒಂದು ರೀತಿಯೊಳಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅದರೊಳಗೆ ದೇಶೀಯ ಸಾಹಿತ್ಯ ನೋಡ್ತಾ ಹೋಗೋಣ. ಈ ದೇಶೀಯ ಸಾಹಿತ್ಯ ಅಂದರೆ ಏನಪ್ಪ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರೋ, ಅಂದರೆ ಮೊದಲನೇದೇ ಹೇಳಿದೆ, ಭಾರತೀಯ ಅಂದರೆ ತಮ್ಮ ದೇಶದಲ್ಲಿ ಅಥವಾ ಭಾರತೀಯರಿಂದ ರಚನೆ ಆಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅನೇಕ ಸಾಹಿತ್ಯದ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ, ಮತ್ತು ಅನೇಕ ಭಾಷೆಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ಆ ಒಂದು ಯಾವ ಭಾಷೆಗಳು ನೋಡ್ತಾ ಹೋಗ್ತಪ್ಪ ಅಂದ್ರೆ ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಭಾಷೆಗಳನ್ನು ನೋಡ್ತಾ ಹೋಗ್ತೀವಿ. ಆ ಒಂದು ಈ ಭಾಷೆಗಳ ಮೂಲಕ ನಮ್ಮ ದೇಶದ ಸಾಹಿತ್ಯವನ್ನು ಶ್ರೀಮಂತ ಪರಂಪರೆಯನ್ನಾಗಿ ಮಾಡ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾದಂಥ ಕೃತಿಗಳನ್ನ ನಾವು ನೋಡ್ತಾ ಹೋದಪ್ಪ ಅಂದ್ರೆ ಅದರಲ್ಲಿ ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಣ್ಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧ ಚರಿತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥಾ ಸಪ್ತಶತಿ, ಮತ್ತು ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಪರಿತ್ಯಯ ಪೃಥ್ವಿರಾಜ್ ರಾಸು, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳು ನಮ್ಮ ದೇಶೀಯ ಸಾಹಿತ್ಯದಲ್ಲಿ ನೋಡಬಹುದು. ಈ ಒಂದು ಕೃತಿಗಳು ನಮ್ಮ ದೇಶೀಯ ಸಾಹಿತ್ಯದಲ್ಲಿ ಮತ್ತು ಇತಿಹಾಸದಲ್ಲಿ ಮತ್ತು ನಮ್ಮ ಒಂದು ಯಾವುದೇ ಒಂದು ರಾಜವಂಶ ಮತ್ತು ಆಡಳಿತದ ಬಗ್ಗೆ ಮೂಲಾಧಾರಗಳಲ್ಲಿ ನೋಡುವುದಾದಲ್ಲಿ ಅತಿ ಮುಖ್ಯವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಎರಡನೇದಾಗಿ ವಿದೇಶಿ ಸಾಹಿತ್ಯ ಅಂದರೆ ಮೊದಲಿಗೆ ಹೇಳಿದೆ ವಿದೇಶಿ ಬರಹಗಾರ ಅಂದರೆ ವಿದೇಶಿ ಬರಹಗಾರ ಆಗಿರಬಹುದು, ಮತ್ತು
ಪ್ರವಾಸಿಗರಾಗಿರ್ಬೋದು ಅಥವಾ ವಿದ್ವಾಂಸರಾಗಿರ್ಬೋದು ಅವ್ರು ರಚಿಸಿರುವಂಥ ಗ್ರಂಥಗಳನ್ನು ನಾವೇನು ಕರಿತಪ್ಪ ಅಂದ್ರೆ ವಿದೇಶಿ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಮೆಗಸ್ತನೀಸ್ ಇಂಡಿಕಾ, ಈ ಒಂದು ಮೆಗಸ್ತನೀಸ್ ಮೌರ್ಯರ ಬಗ್ಗೆ ಒಂದು ಆಡಳಿತ ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಹುಯನ್ ಸ್ಟಾಂಗ್ನು ಸಿವಿಕಿ, ಇವನು ಬುದ್ಧನ ಒಂದು ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡೋಕತ್ತ ಬರ್ತಾ ಹೋಗ್ತಾನೆ. ಮತ್ತು ಪಾಯನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಪರಾನಿಯ ತಾರಿಕ್ ಎ ಫಿರೋಜ್ ಶಾಹಿ, ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಪರ್ನಿಯೋ ನುನೆಜ್ ಮತ್ತು ಬಾರ್ಬೋಸ್ ನಿಕೋಲೋ ಗಾಂಟಿ ಮುಂತಾದವರ ಕೃತಿಗಳನ್ನು ನಾವು ನೋಡ್ತಾ ಹೋಗೋದು. ಈ ಒಂದು ಕೃತಿಗಳು ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿಗರು ನಮ್ಮ ದೇಶದಲ್ಲಿ ಬಂದು ಪ್ರವಾಸ ಮಾಡಿ ನಮ್ಮ ದೇಶದಲ್ಲಿರುವಂಥ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ರಾಜ್ಯರ ಆಡಳಿತ ವ್ಯವಸ್ಥೆಯ ಬಗ್ಗೆ ತಮ್ಮ ಗ್ರಂಥದಲ್ಲಿ ಅನೇಕ ರೀತಿಯ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಇವು ಒಂದು ರೀತಿಯ ಕೂಡ ನಮ್ಮ ಒಂದು ಇತಿಹಾಸಕ್ಕೆ ಮೂಲಾಧಾರಗಳು ಅಥವಾ ಆಧಾರಗಳು ಅಂತಂದು ಪರಿಗಣನೆ ಮಾಡ್ತಾ ಹೋಗ್ತೀವಿ. ಈಗ ಒಂದೇದು ಸಾಹಿತ್ಯಿಕ ಆಧಾರಗಳಲ್ಲಿ ತಿಳ್ಕೊಳ್ತಾ ಹೋಗಿ ಈ ಸಾಹಿತ್ಯಿಕ ಆಧಾರಗಳ ಮೂಲಕ ನಾವು ಆ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದರಂತೆ ಕೂಡ ಪ್ರಾಕ್ತನ ಆಧಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಪ್ರಾಕ್ತನ ಆಧಾರಗಳಂದರೆ ಇವನ್ನ ಪುರಾತತ್ವ ಆಧಾರಗಳು ಅಂತ ಕರಿತಾ ಹೋಗ್ತೇವೆ. ಈ ಪುರಾತತ್ವ ಆಧಾರಗಳಂದರೆ ಏನಪ್ಪ ಅಂದ್ರೆ ಸಂಶೋಧನೆ ಮತ್ತು ಉತ್ಖನನಗಳ ಮೂಲಕ ದೊರೆತಿರುವಂಥ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಇನ್ನಿತರ ಪಳುವಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರಿತಾ ಹೋಗ್ತವೆ. ಅಂದರೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳನ್ನೇ ಪ್ರಾಕ್ತನ ಆಧಾರಗಳು. ಅಂದರೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಭೂಗರ್ಭದಲ್ಲಿ ಏನೇ ಒಂದು ವಸ್ತುಗಳು ಸಿಕ್ಕರೂ ಕೂಡ ಅವುಗಳನ್ನು ಪ್ರಾಕ್ತನ ಆಧಾರಗಳು ಅಂತಂದು ಕರಿತಾ ಹೋಗ್ತೀವಿ. ಅದರ ಮೊದಲನೇದಾಗಿ ಹರಪ್ಪ ನಾಗರಿಕತೆ, ಅದರಲ್ಲಿ ಮೊದಲನೇದಾಗಿ ಶಾಸನಗಳನ್ನು ನೋಡ್ತಾ ಹೋಗ್ತಾನೆ. ಈ ಶಾಸನಗಳು ಒಂದು ರೀತಿಯಾಗಿ ಇತಿಹಾಸದಲ್ಲಿ ಜೀವಂತ ಸಾಕ್ಷಿಗಳಂತ ಹೇಳ್ತಾ ಹೋಗ್ಬೋದು. ಈ ಶಾಸನಗಳು ಏನು ತಿಳಿಸ್ತಾವಪ್ಪ ಅಂದ್ರೆ ಅಂದಿನ ಧರ್ಮ ಮತ್ತು ಅಂದಿನ ಸಂಸ್ಕೃತಿ ಮತ್ತು ಅಂದಿನ ಆರ್ಥಿಕತೆ, ಆಡಳಿತದ ಬಗ್ಗೆ ಇನ್ನೂ ಅನೇಕ ಅಂಶಗಳನ್ನು ಮಾಹಿತಿಯನ್ನು ಇವುಗಳು ಒದಗಿಸ್ತಾ ಹೋಗ್ತವೆ. ಹಾಗಾದರೆ ಈ ಶಾಸನಗಳನ್ನು ಯಾರು ಹೊರಡಿಸ್ತಾ ಹೋಗ್ತಾರೆ ಮೊದಲಿಗೆ ಅಂದಪ್ಪ ಅಂದ್ರೆ ಸಾಮ್ರಾಟ್ ಅಶೋಕ ಮಹಾರಾಜ. ಅಂದ್ರೆ ಈ ಸಾಮ್ರಾಟ್ ಅಶೋಕ ನಿಯಮತನು ಮೊಟ್ಟ ಮೊದಲಾಗಿ ಶಾಸನಗಳನ್ನು ಹೊರಿಸ್ತಾ ಹೋಗ್ತಾನೆ. ಇವನನ್ನು ಶಾಸನಗಳ ಪಿತಾಮಹ ಅಂತಂದು ಕರಿತಾ ಹೋಗ್ತಾರೆ. ಇವನು ಕಲ್ಲಿನ ಹಾಸಿನ ಮೇಲೆ ಅಥವಾ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸ್ತಾ ಹೋಗ್ತಾನೆ. ಈ ಒಂದು ಶಾಸನಗಳು ಭಾರತದಲ್ಲಿ ಅನೇಕ ಎಲ್ಲ ರಾಜ್ಯಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಈ ಒಂದು ಶಾಸನಗಳ ಮೇಲೆ ಬಹಳ ಯಥೇಚ್ಛವಾಗಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಮತ್ತು ಗ್ರೀಕ್ ಅರಬಿಕ್ ಭಾಷೆಗಳಲ್ಲಿ ಶಾಸನ ನೋಡ್ತಾ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ ಸತ್ವನು ಅಶೋಕನ ಶಾಸನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅವೆಲ್ಲಪ್ಪ ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಕನ್ನಡ ಭಾಷೆಯಲ್ಲೂ ಕೂಡ ಶಾಸನ ದೊರೆತಾ ಹೋಗ್ತವೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನ. ಈ ಒಂದು ಹಲ್ಮಿಡಿ ಶಾಸನವು ಕದಂಬ ಮನೆತನಕ್ಕೆ ಸೇರಿದೆ. ಅಂದರೆ ಈ ಒಂದು ಹಲ್ಮಿಡಿ ಶಾಸನವು ಯಾರ ಒಂದು ಅವಧಿಯೊಳಗೆ ರಚನೆ ಆಗುತ್ತಪ್ಪ ಅಂದ್ರೆ ಕಾಕುಸ್ಥ ವರ್ಮನ ಕಾಲದಲ್ಲಿ ರಚನೆ ಆಗ್ತಾ ಹೋಗ್ತೈತಿ. ಅದರಂತೆ ಕೂಡ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ, ಕಾರವೇಲನ ಆದಿಗುಂಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನ, ಹೀಗೆ ಅನೇಕ ಶಾಸನಗಳು ಅಂದಿನ ರಾಜರ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತವೆ. ಈ ಒಂದು ರೀತಿಯ ಮೂಲಕ ಶಾಸನಗಳು ಒಂದು ರೀತಿಯ ಇತಿಹಾಸದ ಆಧಾರಗಳನ್ನು ಪರಿಗಣನೆ ಮಾಡ್ತಾ ಹೋಗ್ತೀವಿ. ಅದರಂತೆ ಕೂಡ ನಾಣ್ಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನಾಣ್ಯಗಳು ಅಂದರೆ ಕಾಯಿನ್ಸ್ ಅಥವಾ ನಾಣ್ಯಗಳ ಯಾವ ರೀತಿಯ ಒಂದು ಇತಿಹಾಸಕ್ಕೆ ಆಧಾರಗಳಾಗಿವೆ ಅಂತ ನೋಡ್ತಾ ಹೋದಪ್ಪ ಅಂದ್ರೆ ನಾಣ್ಯಗಳ ಸ್ವರೂಪ ಒಂದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾಣ್ಯಗಳು ಅಂದಿನ ಕಾಲದ ನಾಣ್ಯಗಳ ಯಾವ ರೀತಿ ಸ್ವರೂಪವಾಯಿತು ಮತ್ತು ನಾಣ್ಯಗಳ ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವಂಥ ಒಂದು ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರಿತಾ ಹೋಗ್ತಾರೆ. ಆ ನಾಣ್ಯಗಳನ್ನು ಬೇರೆ ಬೇರೆ ಲೋಹಗಳಿಂದ ಬಳಸಿ ನಾಣ್ಯಗಳಂತೆ ತಯಾರು ಮಾಡ್ತಾ ಹೋಗ್ತಿದ್ರು ಮತ್ತು ಅದರಲ್ಲಿ ಅನೇಕ ರೀತಿಯ ಒಂದು ಚಿತ್ರಗಳನ್ನು ಮತ್ತು ಅಥವಾ ಲಿಪಿಗಳನ್ನು ಕಾಣ್ತಾ ಹೋಗ್ತೈತಿ. ಈ ನಾಣ್ಯಗಳು ಅತಿ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಅಂದಿನ ರಾಜರ ಅಧಿಕಾರದ ಸಂಕೇತಗಳ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಅಂದಿನ ಕಾಲದ ಆಗಿನ ಧರ್ಮ ಮತ್ತು ಸಂಸ್ಕೃತಿ, ಆಡಳಿತ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಅದರಂತೆ ಕೂಡ ಸಮುದ್ರಗುಪ್ತನು
ಜೊತೆಗೆ ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾ ಹೋಗ್ತಾನೆ. ಮತ್ತು ಜೊತೆಗೆ ಬೆಂಗಳೂರಿನಲ್ಲಿ ಸತಿಗೂ ರೋಮನ್ ನಾಣ್ಯಗಳನ್ನು ತೋರ್ತಾ ಹೋಗ್ತವೆ. ಅದರಂತೆ ಕೂಡ 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ನಮ್ಮ ದೇಶವು ವ್ಯಾಪಾರ ಸಂಪರ್ಕ ಹೊಂದಿತ್ತು ಎಂಬುದನ್ನು ಈ ನಾಣ್ಯಗಳು ತಿಳಿಸ್ತಾ ಹೋಗ್ತವೆ. ಜೊತೆಗೆ ಅದರಂತೆ ಕೂಡ ಸ್ಮಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ಮಾರಕಗಳು ಇವತ್ತಿಗೂ ಕೂಡ ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಯಾಕಂದರೆ ಇದು ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡಿ ಎಂಬುವಂಥ ಸ್ಮಾರಕಗಳು ಇವತ್ತಿನ ಕಾಲದಲ್ಲಿ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡು ಇವುಗಳನ್ನು ಕಟ್ಟಡಗಳನ್ನು ಅಥವಾ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳಂತ ಕರಿತಾ ಹೋಗ್ತಾರೆ. ಉದಾಹರಣೆಗೆ ದೇವಾಲಯ, ಬಸದಿ, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಮೂರ್ತಿ ಶಿಲ್ಪ ಮುಂತಾದವು ಇವು ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಸಹಾಯಕವನ್ನು ಮಾಡ್ತಾ ಹೋಗ್ತೀವಿ. ಅದರಂತೆ ಕೂಡ ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳು ಮತ್ತು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಭಾರತದ ಭವ್ಯ ಪರಂಪರೆಯ ಕುರುಹುಗಳು. ಅಥವಾ ಅದರಿಂದ ಜೊತೆಗೂ ಕೂಡ ಮೇರೋಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಂಬಟದ ಪಿಸುಮಾತಿನ ಮೊಗಸಾಲೆ ಮತ್ತು ಆವತ್ತಿನ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಪ್ರಬುದ್ಧತೆಗೆ ಸಾಕ್ಷಿಯಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ವಿಜಯಪುರದ ಗೋಲಗುಮ್ಮಟ, ಆಗ್ರಾದ ತಾಜ್ ಮಹಲ್ ಕೇವಲ ಸ್ಮಾರಕಗಳಾಗಿರದೆ ಅಂದಿನ ಕಾಲದ ಸೃಜನಶೀಲತೆ ಮತ್ತು ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆಯ ಬಗ್ಗೆ ಒಂದು ಸ್ಮಾರಕಗಳು ನಮ್ಮ ಒಂದು ಇತಿಹಾಸದ ಒಂದು ರಚನೆಗೆ ಮತ್ತು ಆಧಾರಗಳಾಗಿ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಅದರಂತೆ ಕೂಡ ಭೂ ಉತ್ಖನನಗಳನ್ನು ನೋಡ್ತಾ ಹೋಗೋಣ. ಈ ಭೂ ಉತ್ಖನನ ಅಂದರೆ ಭೂಮಿಯಲ್ಲಿ ಒದಗಿರುವಂಥ ಮತ್ತು ಭೂಮಿಯಲ್ಲಿ ಅಡಗಿರುವಂಥ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮದಲ್ಲಿ ಹೊರತೆಗೆಯುವುದನ್ನು ಭೂ ಉತ್ಖನನ ಎನ್ನುವುದು. ಸಾಮಾನ್ಯವಾಗಿ ಭೂಮಿಯಲ್ಲಿ ಅಡಗಿರುವಂಥ ಯಾವುದೇ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ತೆಗೆಯುವುದನ್ನು ಭೂ ಉತ್ಖನನಗಳನ್ನು ಕಾಣ್ತಾ ಹೋಗ್ತವೆ. ಉದಾಹರಣೆಗೆ ಪಿಂಬೆಟ್ಕ, ಸಂಗನಕಲ್ಲು ಮತ್ತು ಇನ್ನೂ ಮುಂತಾದ ಕಡೆಯಲ್ಲಿ ಭೂ ಉತ್ಖನನಗಳನ್ನು ನಡೆಸಿ ಆ ಒಂದು ಶಿಲಾಯುಗದ ಸಂಸ್ಕೃತಿಯನ್ನು ತಿಳಿದುಕೊಳ್ತಾ ಹೋಗ್ತವೆ. ಮತ್ತು ಅದರಂತೆ ಕೂಡ ಇವು ಭೂ ಉತ್ಖನನಗಳನ್ನು ಹರಪ್ಪ, ಮೊಹೆಂಜೊದಡೋ ಕಡೆಗಳಲ್ಲಿ ನಡೆಸಿದಂಥ ಸಂದರ್ಭದಲ್ಲಿ ಆ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ನಾವು ಕಣ್ಮುಂದೆ ಕಾಣ್ತಾ ಹೋಗ್ತವೆ. ಅದರಂತೆ ಕೂಡ ಇಲ್ಲಿವರೆಗೂ ನಾವು ಏನು ಉಳಿದಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳ ಬಗ್ಗೆ ನೋಡ್ತಾ ಹೋದ್ವಿ. ಅದರಂತೆ ಕೂಡ ಮುಂದಿನದಾಗಿ ಮೌಖಿಕ ಆಧಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಆ ಮೌಖಿಕ ಆಧಾರಗಳು ಅಂದರೆ ಅಥವಾ ಐತಿಹ್ಯಗಳು ಎಂದಪ್ಪ ಅಂದರೆ ಮೌಖಿಕ ಪರಂಪರೆಯು ಸಮಾಜದ ನೆನಪುಗಳು. ಅಂದರೆ ಅವತ್ತಿನ ಕಾಲದ ಬಗ್ಗೆ ಅನಾದಿ ಕಾಲದಿಂದಲೂ ತಮ್ಮ ಜನರು ಒಂದು ರೂಢಿಸಿರುವಂಥ ಒಂದು ಕಲೆಯನ್ನು ಹಾಡಿನ ಮೂಲಕ ಮತ್ತು ಕಾವ್ಯಗಳ ಮೂಲಕ, ಲಾವಣಿಗಳ ರೂಪದಲ್ಲಿ ಮೌಖಿಕವಾದ ಬಾಯಿ ಮಾತಿನ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದವರನ್ನು ಮೌಖಿಕ ಸಾಹಿತ್ಯ ಅಂತ ಕರಿತಾ ಹೋಗ್ತಾರೆ. ಆ ಮೌಖಿಕ ಸಾಹಿತ್ಯವು ಯಾವುದೆಲ್ಲವನ್ನು ಒಳಗೊಂಡಿರ್ತಾವಪ್ಪ ಅಂದ್ರೆ ಚಿತ್ರದುರ್ಗ ನಾಯಕರ ಬಗ್ಗೆ ನೋಡ್ತಾ ಹೋಗ್ತೀವಿ. ಕೆಂಪೇಗೌಡ, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡಸ್ತೊಲರ್ ಮುಂತಾದವರ ಬಗ್ಗೆ ಅನೇಕವಾದಂಥ ಮೌಖಿಕ ಸಾಹಿತ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಂತೆ ಕೊಂಡು ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಶಿನಾಳ ಶರೀಫರ ಬಗ್ಗೆ ಮೌಖಿಕ ನಿರೂಪಣೆಗಳನ್ನು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಂದರೆ ಅವರ ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಅಂದಿನ ಸಮುದಾಯಗಳು ಮೌಖಿಕ ಸಾಹಿತ್ಯವನ್ನು ರೂಢಿಸಿಕೊಂಡಿವೆ. ಅದರಂತೆ ಕೂಡ ಭಾರತದ ಬಹುತೇಕ ಪ್ರದೇಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಘಟನೆಯ ಬಗ್ಗೆ ಅಥವಾ ಪರಂಪರೆಯ ಬಗ್ಗೆ ಐತಿಹ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಐತಿಹ್ಯಗಳನ್ನು ಏನಂತ ಕರಿತಾವಪ್ಪ ಒಂದು ಸ್ಥಳ ಪುರಾಣಗಳು ಅಂತ ಕರಿತಾ ಹೋಗ್ತವೆ. ಆ ಒಂದು ಚರಿತ್ರೆಯ ಅಧ್ಯಯನಕ್ಕೆ ನಿಖರ ಮಾಹಿತಿಯನ್ನು ನೀಡೋದಿಲ್ಲ. ಆದರೆ ಅವು ನೀಡುವ ಪರೋಕ್ಷ ಮಾಹಿತಿಗಳನ್ನು ಇತಿಹಾಸ ರಚನೆಯನ್ನು ಪ್ರಯತ್ನಿಸುವುದಾಗಿ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಆ ಒಬ್ಬ ವ್ಯಕ್ತಿಯ ವೈಭವವನ್ನು, ಸ್ಥಳದ ಮಹಿಮೆಯನ್ನು ಈ ಐತಿಹ್ಯಗಳು ಸೂಚಿಸ್ತಾ ಹೋಗ್ತವೆ. ಇಲ್ಲಿವರೆಗೂ ನಾವು ಆಧಾರಗಳ ಬಗ್ಗೆ ನೋಡ್ತಾ ಹೋಗ್ತೇವೆ. ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಪ್ರಾಕ್ತನ ಆಧಾರಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಮೌಖಿಕ ಸಾಹಿತ್ಯ ಮತ್ತು ಐತಿಹ್ಯಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇವೆಲ್ಲ ಅಂಶಗಳನ್ನು ಆಧಾರಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳು ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಹೋಗೋಣ. ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ. ಅಂದರೆ ದೇಶೀಯ ಸಾಹಿತ್ಯ ಮತ್ತು
ವಿದೇಶಿ ಸಾಹಿತ್ಯವನ್ನು ನೋಡ್ತಾ ಹೋಗ್ತೀವಿ. ಎರಡನೇದು, ಅಶ್ವಘೋಷನು ಡ್ಯಾಶ್ ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಈ ಒಂದು ಅಶ್ವಘೋಷನು ಭಾರತೀಯ ಕಾಲಮಾನದ ಈ ಒಂದು ಅಶ್ವಘೋಷನು ದೇಶೀಯ ಸಾಹಿತ್ಯ ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಜೊತೆಗೆ ಇವನ ಒಂದು ಕೃತಿ ಅಶ್ವಘೋಷನ ಬುದ್ಧ ಚರಿತೆ ನೋಡ್ತಾ ಹೋಗ್ತೀವಿ. ಮೂರನೇದು, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಅಲಿಮಿಡಿ ಶಾಸನ. ಇದು ಯಾರ ಆಳ್ವಿಕೆ ಅಂದರೆ ಕದಂಬರ ಕಾಲದ. ಇದು ಯಾರ ಬಗ್ಗೆ ಯಾರ ಒಂದು ಅವಧಿಯೊಳಗಪ್ಪ ಅಂದ್ರೆ ಕಾಕುಸ್ಥವರ್ಮನ ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಎಲ್ಲಾದಿದ್ದರೆ ಡಿಸ್ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ, ನಮ್ಮ ಮಾಸ್ತರ್ ಯೂಟ್ಯೂಬ್ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.